ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. KCET ನ ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇವತ್ತು KE ಆಫೀಸ್ ನಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಯಿತು ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಚಾಯ್ಸ್ ಸೆಂಟರ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಕೂಡ ಚಾಯ್ಸ್ ಸೆಂಟರ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೀವೇನ ಆ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳೋದಾದ್ರೆ 29ನೇ ತಾರೀಕು ಒಳಗಡೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಾದ್ಮೇಲೆ ಅಡ್ಮಿಷನ್ ಪ್ರೋಸೆಸ್, ಫೀಸ್ ಪೇಮೆಂಟ್ ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಇತ್ತು. ಸೊ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ 31ನೇ ತಾರೀಕು ತನಕ. ಇದೇ ಮಂತು 31ನೇ ತಾರೀಕು ತನಕ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡಲ್ಲ. ಏನಕ್ಕೆ ಅಂದ್ರೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಬೇಕು, ಅದಕ್ಕೋಸ್ಕರನೇ. ಸೊ ಇವಾಗ ಪ್ರೊಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಇವಾಗ ಏನ್ 5000 ರೂಪೀಸ್ ಪೆನಾಲ್ಟಿ ಇದೆ ನೋಡಿ, ಅದಕ್ಕೆ ಆಕ್ಚುಲ್ ಆಗಿ ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟ್ ಮಾಡಿರುವಂತದ್ದು KE ಆಫೀಸ್ ಮುಂದೆ. ಏನಕ್ಕೆ ಅಂದ್ರೆ ಇವಾಗ ಥರ್ಡ್ ರೌಂಡ್ ಇವಾಗ ಇರುವಂತ ಒಂದು ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ನೀವು ಥರ್ಡ್ ರೌಂಡ್ ಹೋಗ್ಬೇಕು ಅಂತ ಹೇಳೋದಾದ್ರೆ 5000 ರೂಪೀಸ್ ಏನೋ ಪೆನಾಲ್ಟಿ ಹಾಕಿದ್ರು ಆಕ್ಚುಲ್ ಆಗಿ. ಸೊ ಇದ್ರ ಬಗ್ಗೆ ಮಾತಾಡಿ ತುಂಬಾ ಜನ ಬಂದ್ಬಿಟ್ಟು ಈ ತರ ಮಾಡಿದ್ದಾರೆ. ಬಟ್ ಇದ್ರ ಬಗ್ಗೆ ಏನ್ ಪ್ರಸನ್ನ ಸರ್ ಅಪ್ಡೇಟ್ ಮಾಡಿಲ್ಲ ಇನ್ನ. ನೋಡೋಣ ಅಂತ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಏನೋ ಅಪ್ಡೇಟ್ ಬಂತು, ವಿಡಿಯೋದಲ್ಲಿ ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಏನನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾರೇನ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಸದ್ಯದ ಮಟ್ಟಿಗೆ ಇದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ನನ್ನ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡಲ್ಲ ಆಕ್ಚುಲಿ ಪೆನಾಲ್ಟಿ. ಏನಕ್ಕೆ ಅಂದ್ರೆ ಮೊದ್ಲಿಂದನೂ ಕೂಡ ಪೆನಾಲ್ಟಿ ಇದ್ದೇ ಇದೆ. ಸೊ ಅದನ್ನ ಏನು ಹೊಸದಾಗಿ ಇವಾಗ ಏನು ಇಟ್ಟಿಲ್ಲ. ಸೊ ಹಂಗಾಗಿನೇ ಸ್ವಲ್ಪ ಜಾಸ್ತಿ ಆಯಿತು ಅಮೌಂಟು, ಅಷ್ಟು ಬಿಟ್ಟರೆ ನಾರ್ಮಲ್ ಆಗಿ ಪೆನಾಲ್ಟಿ ಇದ್ದೇ ಇರುತ್ತೆ. ಬಟ್ ಸ್ಟಾರ್ಟಿಂಗ್ನಲ್ಲೇ ಹೇಳಿದರು ಪ್ರಸನ್ನ ಸರ್, ನಿಮಗೆ ಸೀಟ್ ಬೇಕು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಕರೆಕ್ಟಾಗಿ ಅಟೆಂಡ್ ಮಾಡಬೇಕು, ಮಧ್ಯದಲ್ಲಿ ಹೋಗಬಾರ್ದು. ಸೀಟ್ಸ್ಗಳನ್ನ ಬೇಕು ಅಂದರೆ ಅದಕ್ಕೆ ಆಪ್ಷನು ಕೂಡ ಕೊಟ್ಟಿದ್ರು ನಿಮಗೆ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಎಲ್ಲನೂ ಕೂಡ ಚಾಯ್ಸ್ ಫೋರ್ಸ್ಗಳಿತ್ತು. ಸೊ ಹಂಗಾಗಿ ತುಂಬ ಜನ ಬಂದ್ಬಿಟ್ಟು ಇವಾಗ ಥರ್ಡ್ ರೌಂಡ್ಗೆ ಹೋಗ್ಬೇಕಾದ್ರೂ ಕೂಡ ಸೀಟ್ಸ್ಗಳು ಸೆಲೆಕ್ಟ್ ಆಗಿರುವಂಥದ್ದು ಕ್ಯಾನ್ಸಲ್ ಮಾಡಬೇಕು, ಈ ಥರನ ಇತ್ತು ಅಂತ ಹೇಳಿದ್ರೆ ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳಿದರು. ನೋಡೋಣಂತೆ ಇವಾಗ ನೆಕ್ಸ್ಟ್ ಏನು ಬರುತ್ತೆ ನಾಳೆ ಬೆಳಗ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.